ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ. ಸೊ ಪ್ರತಿ ವರ್ಷ ನಾವೇನು ಹಿಂದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಆ ಜಾಗ ಬಹಳ ಇಕ್ಕಟ್ಟಾಗಿರೋದ್ರಿಂದ ಪರೇಡ್ಗಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಲಿ ಅಷ್ಟೊಂದು ಸಮಂಜಸ ಅಲ್ಲ. ಅಲ್ಲಿ ನಮ್ಮಲ್ಲಿ ಒಂದು ತಾಲೂಕಾ ಕ್ರೀಡಾಂಗಣ ಇಲ್ಲದೆ ಇರೋದರಿಂದ ಆ ಇಕ್ಕಟ್ಟಾದ ಸ್ಥಳದಲ್ಲಿ ಆಗ್ತಾಯಿದೆ. ಸೊ ಅದಕ್ಕಾಗಿ ಒಂದು ಪೊಲೀಸ್ ಗ್ರೌಂಡ್ ಇದೆ, ಪೊಲೀಸ್ ಗ್ರೌಂಡು ಸ್ಟೇಡಿಯಂ ಥರನೇ ಇದೆ. ಸೊ ಅಲ್ಲಿ ಮಾಡೋದರಿಂದ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕಾಯ್ತು, ಪರೇಡ್ ಮಾಡಲಿಕ್ಕಾಯ್ತು, ಎಲ್ಲ ದೃಷ್ಟಿಯಿಂದನೂ ಒಂದು ಎಲ್ಲ ಬೇರೆ ಬೇರೆ ತಾಲೂಕಿನಲ್ಲಿ ಯಾವ ರೀತಿ ಆಗುತ್ತೆ ಬೈಲ್ನಲ್ಲಿ ಸ್ಟೇಡಿಯಂನಲ್ಲಿ ಆ ಥರ ಮಾಡಬೇಕನ್ನೋ ನಾವು ಪ್ರಿಪ್ರೇಟರ್ ಮೀಟಿಂಗ್ ಮಾಡಿದಾಗ ಎಲ್ಲ ಪ್ರೆಸ್ನವರು, ಎಲ್ಲ ಪ್ರತಿನಿಧಿಗಳು ಏನು ಮೀಟಿಂಗ್ ಅಟೆಂಡ್ ಆಗಿದ್ದರು, ಎಲ್ಲರೂ ಈ ಥರ ಚೇಂಜ್ ಮಾಡ್ಬೇಕು ಸರ್ ಅಂಥೇಳಿ ರಿಕ್ವೆಸ್ಟ್ ಕೊಟ್ಟರು. ಆ ರಿಕ್ವೆಸ್ಟ್ ಪ್ರಕಾರ ನಾವು ನಮ್ಮ ಮಾನ್ಯ ಶಾಸಕರಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ, ಹೌದು ಅಲ್ಲಿ ಇಕ್ಕಟ್ಟಾಗ್ತಾ ಇದೆ, ಪೊಲೀಸ್ ಗ್ರೌಂಡ್ ಮಾಡೋದು ಯೋಗ್ಯ ಅಂಥೇಳಿ MLA ಸರು ಅದಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿರೋದರಿಂದ ಎಲ್ಲರೂ ಒಳ್ಳೆಯದಕ್ಕೋಸ್ಕರ, ಅಂದರೆ ಇಕ್ಕಟ್ಟಾದ ಸ್ಥಳದಲ್ಲಿ ಮಾಡೋದು ಬೇಡ, ಒಂದು ವಿಶಾಲವಾದ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಮಾಡೋ ಒಂದು ಉದ್ದೇಶದಿಂದ ನಾವು ಈ ಸಲ ಚೇಂಜ್ ಮಾಡಿದ್ದೀವಿ. ಅದರಲ್ಲಿ ಯಾರಿಗೂ ಹಾರ್ ಮಾಡೋವಂಥ ವಿಷಯ ಅಲ್ಲ, ಒಳ್ಳೆಯದಕ್ಕೇ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಆಮೇಲೆ ಮುಂದೆ ಬರ್ತಕ್ಕಂಥ ನಮ್ಮ ಎಲ್ಲ ರಾಷ್ಟ್ರೀಯ ಹಬ್ಬಗಳು, ಸ್ವಾತಂತ್ರ್ಯೋತ್ಸವ ಇರ್ಬೋದು, ನಮ್ಮ ನವಂಬರ್ 1 ಇರ್ಬೋದು, ಆಮೇಲೆ ನಮ್ಮ ಜನವರಿ 26 ಇರ್ಬೋದು, ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಅಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡೀವಿ. ಸೊ ಅದಕ್ಕಾಗಿ ಇದು ಯಾರಿಗೂ ಹಾರು ಮಾಡ್ಬೇಕಂತಲ್ಲ, ತಾಲೂಕಿನ ಒಳ್ಳೆಯದಕ್ಕೋಸ್ಕರ, ತಾಲೂಕಿನ ಜನರ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಬದಲಾವಣೆ ಅನಿವಾರ್ಯ, ಬದಲಾವಣೆ ಒಳ್ಳೆಯದಕ್ಕೋಸ್ಕರ ಆದರೆ ಅದು ಒಳ್ಳೆಯದೇ. ಸೊ ಇದನ್ನು ನಾನೇನೋ ಒಬ್ಬನೇ ಡಿಸಿಷನ್ ತೊಗೊಂಡಿದ್ದಲ್ಲ, ಎಲ್ಲರೂ ಅಲ್ಲೇ ಮಾಡೋಣ ಅಂತೇಳಿ ಒತ್ತಾಯ ಮಾಡಿದ್ರಿಂದ ಮತ್ತು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರಿಂದ, ಮೊನ್ನೆ ಶಾಸಕರು ಸಹ ಹೌದು ಅಲ್ಲೇ ಮಾಡೋಣ ಅಂತ ಹೇಳಿದ್ರಿಂದ ಈ ಸಲ ಚೇಂಜ್ ಆಗಿದೆ. ಇದನ್ನು ನಾನು ನಮ್ಮ ತಾಲೂಕಿನ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ವರ್ಷದ್ದು ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದು ಹಳೆ ಸ್ಥಳ ಬಿಟ್ಟು ಹೊಸ ಪೊಲೀಸ್ ಗ್ರೌಂಡಲ್ಲಿ ಮಾಡ್ತೀವಿ. ಅದನ್ನು ಸ್ವಲ್ಪ ದಯವಿಟ್ಟು ಎಲ್ಲರೂ ಅದನ್ನು ನೋಟ್ ಮಾಡಿಕೊಂಡು ಈ ವರ್ಷದ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಗ್ರೌಂಡಿಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.